ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ.ಐ.ಎತ ಮಲ್ಲಪ್ಪ ಜ್ಯೋತಿ ಅವರು. ಆದ್ಮೇಲೆ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳರು ಮೋಸ್ಟ್ಲಿ ತಪ್ಪು ಒಪ್ಪಿಕೊಳ್ಳೋ ಹಾಗಿಲ್ಲ, ಅಥವಾ ನಾನು ಮರಳಿ ತಗೊಳ್ರಿ ಪರಿಶೀಲನೆ ಕೇಳೋದಿಲ್ಲ ಅನ್ನುವ ಮೂಲಕ ವಿಶೇಷವಾಗಿ ಈ ಮುಂದಿನ ದಿನ ಏನಾಗಬಹುದು, ಯಾಕೆ ಆಲ್ರೆಡಿ ಹೈಕಮಾಂಡ್ ಇದು ಡಿಸಿಷನ್ ತೊಗೊಂಡು ಹೋಗಿಬಿಟ್ಟದ. ಇಲ್ಲಪ್ಪ ನೀವು ಹೊರಗೆ ನಡೆದ ಬಿಡ್ರಿ 6 ವರ್ಷ ಅಂತೆ. ಅಪ್ಪ ಇನ್ನುಳಿದ ಮಿತ್ರರು BJPಯಲ್ಲಿ ಇರ್ತಾರ್ರಿ, ಅವರು ಹೊರಗೆ ಹೋಗೋದಿಲ್ಲ, ಹೊಸ ಪಕ್ಷ ಕಟ್ಟೋದಿಲ್ಲ. ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟು ಆದಷ್ಟು ಇದನ್ನು ಮೃದುಗೊಳಿಸೋ ಪ್ರಯತ್ನ ಮಾಡಿದರು. ಯತ್ನಾಳರು ಮಾತ್ರ ತಮ್ಮ ನಿಲುವಿಗೆ ಬದ್ಧಾಗಿದ್ದಾರೆ. ಅವ್ರು ಹೇಳೋ ಒಂದೊಂದು ಮಾತುಗಳನ್ನು ನಾವು ನೋಡ್ತಾ ಹೋಗಿದ್ರೆ ಗೊತ್ತಾಗ್ತದೆ ನಮಗೆ. ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ, ವಿಶೇಷವಾಗಿ ಎಲ್ಲ ಸಂಸದರು ಈಗೇನು BJP ಸಂಸದರು ಅದರ ಅದರಲ್ಲಿ ರಾಘವೇಂದ್ರ ನಮ್ಮ ಯಡಿಯೂರಪ್ಪನ ಬಿಟ್ಟರೆ ಉಳಿದವ್ರು ಎಲ್ಲರೂ ಅದಕ್ಕೆ ವಿರುದ್ಧ ಇದ್ದಾರೆ ಇವರಿಗೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಮುಂದುವರೆದು ಏನು ಹೇಳ್ತಾರಪ್ಪ ಅಂತಂದ್ರೆ, ವಿಜಯೇಂದ್ರ ಬಂಡವಾಳ ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತದೆ. ಅಪ್ಪ ಮಕ್ಕಳ ಕುಟುಂಬವನ್ನು ರಾಜಕೀಯದಿಂದ ದೂರ ಮಾಡುತ್ತೇನೆ, ಇನ್ನೂ ಹಠದಲ್ಲಿದ್ದಾರೆ, ಇನ್ನೂ ದೂರ ಮಾಡ್ತೀನಿ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ವರಿಷ್ಠರು ಅವರನ್ನೇ ಮುಂದೊಂದು ದಿನ ಪಕ್ಷದಿಂದ ತೆಗೆಯಲಿದ್ದಾರೆ, ಇನ್ನೂ ವಿಶ್ವಾಸದವ್ರೆ. ಪಕ್ಷ ತೆಗೆದಿದೆ ಅಂತೇಳಿ ತೆಗೆದು ಹಾಕ್ತಾರೆ ಅಂತೇಳಿ. ನಾನು ಮತ್ತೆ ಗೌರವಯುತವಾಗಿ BJPಗೆ ಮರಳುತ್ತೇನೆ, ಹಾಗಂತ ಮರುಪರಿಶೀಲನೆಗೆ ಮನವಿ ಮಾಡುವುದಿಲ್ಲ, ದೆಹಲಿಗೂ ಹೋಗುವುದಿಲ್ಲ. ಸ್ಪಷ್ಟ ಅಂದ್ರೆ BJPಯಲ್ಲಿ ಅವ್ರು ಇರಬೇಕು, ಇವ್ರು ಇರಬೇಕು, ಯತ್ನಾಳ್ ಇರಬೇಕು, ಇಲ್ಲ ಈ ಒಂದು ಯಡಿಯೂರಪ್ಪನ ವಿಜೇಂದ್ರ ಇರಬೇಕು. ಅಂದ್ರೆ ಒಟ್ಟಾರೆಯಾಗಿ ಇದು ಮುಗಿಯಲಾರದ ಯುದ್ಧ ಅಂತ. ಇದು ಮನಗಂಡನ ಈ ಹೈಕಮಾಂಡ್ ಇದ್ದು ಇವತ್ತು ಯತ್ನಾಳರ ವಿರೋಧವಾಗಿ ನಿರ್ಧಾರ ತೆಗೆದುಕೊಂಡದ. ಇನ್ನು ಅದು ಮರುಪರಿಶೀಲನೆ ಹೆಂಗೆ ಮಾಡಲಿಕ್ಕೆ ಸಾಧ್ಯ ಇದೆ? ಇನ್ನು ಮರುಪರಿಶೀಲನೆ ಮಾಡೋದಪ್ಪ ಅಂತಂದ್ರೆ ಮತ್ತು ಹೊಟ್ಟೆಯಲ್ಲಿ ಚೂರಿ ಇಟ್ಟು ಆಪ್ರೇಷನ್ ಮಾಡಿದಂಗೆ ಸದಾ ಕೊರಿದನದು ಪಕ್ಷಕ್ಕೆ ಲಾಭ ಮಾಡುವಂಥದ್ದಲ್ಲ, ಯಾವಾಗಲೂ ನಿರಂತರವಾಗಿ. ಹೀಗಾಗಿ ಇದನ್ನು ಮನಗಂಡನ ಈ ಹೈಕಮಾಂಡ್ ಇದ್ದಿದ್ದು ಸ್ಪಷ್ಟವಾದ ನಿರ್ಧಾರ ಕೊಟ್ಟದ. ಮೋಸ್ಟ್ ಪ್ರೊಬಬಲಿ ಯತ್ನಾಳ್ ಸಮೀಪದಲ್ಲಿ ಯಶಸ್ವಿ ಆಗಲಿಕ್ಕಿಲ್ಲ, ಮುಂದೆ ಗೊತ್ತಿಲ್ಲ. ಆದರೂ ಅವರ ಮಿತ್ರರಿಗೆ ಇವರ ಒಳಗೆ ತೊಗೊಳ್ತಾರೆ ಅನ್ನೋಂಥ ವಿಶ್ವಾಸ, ಮತ್ತೊಮ್ಮೆ ದೆಹಲಿಗೆ ಭೇಟಿ ಆಗೋಣೇನೋ ಅನ್ನೋಂಥ ವಿಶ್ವಾಸ. ಆದರೆ ಇವ್ರು ಮಾತ್ರ ದೆಹಲಿಗೆ ಬರೋದಿಲ್ಲ, ಎಲ್ಲೂ ಭೇಟಿ ಆಗೋದಿಲ್ಲ, ಇವ್ರು ಬಂಡವಾಳ ಹೊರಗೆ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಒಂದು ರೀತಿಯಿಂದ ಇದು ಒಳ್ಳೆಯದಿನ, ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಒಂದು ಯಾವುದಾದ್ರು ಸಿದ್ಧಾಂತಕ್ಕೆ ಬದ್ದಿರಬೇಕಾಗ್ತದೆ ಮನುಷ್ಯ. ಎರಡೂ ಕಡೆ ಹೋರಾಡಿದರೆ ಜನ ನಂಬುವುದಿಲ್ಲ ಅವ್ರನ್ನ. ಬಿಡಪ್ಪ ಇವಾಗ ಆಗೋದು ಹೇಳ್ತಾನೆ, ಈಗೋದು ಹೇಳ್ತಾನೆ ಅನ್ನುವಂಥ ವಿಷಯಕ್ಕೆ ಬರ್ತದೆ. ಆ ಸರಿಯೋ ತಪ್ಪು, ಅವ್ರು ತಮ್ಮ ನಿರ್ಧಾರಕ್ಕೆ ಬದ್ದಿದ್ದು ಒಂದು ರೀತಿಯಿಂದ ಸ್ವಾಗತ ಅಲ್ಲ. ಆದರೆ ಇದೇ ಸಂದರ್ಭದಲ್ಲಿ ನಾವು ಒಂದು ಸೂಕ್ಷ್ಮವಾಗಿ ಗಮನಿಸಿದ್ರೆ, ಯಡಿಯೂರಪ್ಪ ಮತ್ತು ಯಡಿಯೂರಪ್ಪ ಮಕ್ಕಳು ನಮ್ಮ ಯತ್ನಾಳರ ಬಗ್ಗೆ ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ. ಅದಕ್ಕಾಗಿ ಅವ್ರು ಇಷ್ಟ ಸಿಂಪಲ್ ಹೇಳ್ಬಿಡ್ತಾರೆ, ನಾವು ಪ್ರಯತ್ನ ಮಾಡಿದ್ರಿ, ಯಾಕೋ ಯತ್ನಾಳರ ಒಪ್ಸಲಿಕ್ಕೆ ಆಗಲಿಲ್ಲ, ಅದು ಅವ್ರು ಒಪ್ಪಲಿಲ್ಲ ಅನ್ನೋಂಗೆ ಹೇಳ್ತಾ ಇದ್ದಾರೆ. ಸ್ಪಂದಿಸಲಿಲ್ಲ, ನಾವೆಲ್ಲ ಅವ್ರ ಜೊತೆ ಹೋಗ್ಬೇಕಂತ ಮಾಡಿದ್ದೀವಿ ಅಂತೇಳಿ ಒಂದು ರೀತಿ ಸಾಫ್ಟ್ ಕಾರ್ನರ್ ಇಟ್ಕೊಂಡು ಮಾತಾಡ್ತಾರೆ. ಹೀಗಾಗಿ ಒಂದು ಕಡೆ ಅತ್ಯಂತ ಗಂಭೀರವಾಗಿ ಆರೋಪ ಮಾಡುವಂಥ ಗಟ್ಟಿಮುಟ್ಟ ಕೂಡ ನಮ್ಮ ಯತ್ನಾಳ್, ಇನ್ನೊಂದು ಕಡೆ ವಿಜಯೇಂದ್ರ ಭಾಳಷ್ಟು ಈ ರೋಗಲಾರ ಶಾಂತ ರೀತಿಯಿಂದ ಸಮಾಧಾನಚಿತ ಉತ್ತರ ಕೊಡುವಂಥವ್ರು. ಹೀಗಾಗಿ BJP ಕರ್ನಾಟಕದಲ್ಲೇ ಇನ್ನು ಮುಂದಿನ ದಿನದಲ್ಲಿ ಯಾವ ರೂಪ ಪಡಿಬೋದು ಅನ್ನೋದು ಇನ್ನು ನೋಡುವಂಥ ವಿಷಯ. ಯಾಕಂದ್ರೆ ಇನ್ನು ನೇರ ಯುದ್ಧಕ್ಕೆ ಇಳ್ದಂಗೆ ಆಗಿ ಹೋಗಿಬಿಡ್ತು. ಆದರೆ ಎಷ್ಟರ ಮಟ್ಟಿಗೆ ಇವರು ಗೆಳೆಯರು ಅಂದರೆ ಯತ್ನಾಳ್ಗೆ ಗೆಳೆಯರನ್ನಿರ್ಬೋದು ಅಂತ. ಮತ್ತು ವಿಶೇಷವಾಗಿ ಒಂದು ಸ್ಟೇಟ್ಮೆಂಟ್ ಬಂದದ ನಮ್ಮ ಏನಪ್ಪ ಅಂತಂದ್ರೆ ಯತ್ನಾಳರಿಂದ, ಏನಂದ್ರೆ ಈ ವಿಶೇಷವಾಗಿ ಅವರು ಹೇಳುವಂಥ ಮಾತು, BJP ನೇತೃತ್ವದ ಸರ್ಕಾರದಲ್ಲಿ ಜಲಸಂಪನ್ಮೂಲ ಸಚಿವರಾಗಿದ್ದ ರಮೇಶ್ ಜಾರಕಿಹೊಳಿ ಅವರನ್ನು ಹನಿ ಟ್ರ್ಯಾಪ್ನಲ್ಲಿ ಸುರಕ್ಷಿಸಿದ್ದೆ BJP ರಾಜಕಾರಣದ
ಇಂದಿನ ಅಧ್ಯಕ್ಷ BY ವಿಜೇಂದ್ರ ಮತ್ತು KPCC ಅಧ್ಯಕ್ಷ DK ಶಿವಕುಮಾರ್ ಅಂತೇಳಿ ಯತ್ನಾಳರು ಭೀಕರವಾದ ದಾಳಿ ಮಾಡಿಬಿಟ್ಟಿದ್ದಾರೆ. ಇವರಿಬ್ಬರು ಇವರ ಹೊಣೆಗಾರರು ಮಿನಿಸ್ಟರ್ಶಿಪ್ ಇಳಿದಕ್ಕಂತೇಳಿ ನೇರ ಆರೋಪ. ಇದು ತನಿಖೆ ಆಗಬೇಕು ಅಂತೇಳಿ ಬೆನ್ನ ಹಚ್ಚಿದ್ದಾರೆ. ಅಂದ್ರೆ ರಮೇಶ್ ಅವರು ಮತ್ತು ಯತ್ನಾಳರು ಇಬ್ಬರು ಜಂಟಿಯಾಗಿ ಈ ಮೂಮೆಂಟನ್ನು ಮುಂದುವರಿಸುವಂಥದ್ದು ಹನಿ ಟ್ರ್ಯಾಪಲ್ಲಿ ಬದಲಾಗಿ ಅಂತಾರೆ. ಇವರ ಇಬ್ಬರು ಕಾರ್ಯಕರ್ತರು DKC ಮತ್ತು ಈ ವಿಜಯೇಂದ್ರ. ಇಂಥವ್ರ ಜೊತೆ ನಾವು ಹೆಂಗೆ ಹೊಂದಾಣಿಕೆ ಆಗ್ಲಿಕ್ಕೆ ಸಾಧ್ಯ ಇದೆ ರೀ? ಇದೇ ಹೊಂದಾಣಿಕೆ ರಾಜಕಾರಣಿ ಮಾಡ್ತಾರೆ ಇವರು. ತಮ್ಮ ಎದುರಾಳಿಗಳು ಹಣ್ಣಿದಕ್ಕೆ ಯಾವ ಪಕ್ಷದಲ್ಲಿ ಇರೋರು ಅವ್ರ ಎದುರಾಳಿಗಳು ಯಾವುದೇ ಪಕ್ಷದಲ್ಲಿ ಇರಲಿ ಅವ್ರನ್ನ ಹಣ್ಣಿಸಲಾಗಿ ಇವರು ಈ ಒಂದು ಹನಿ ಟ್ರ್ಯಾಪ್ ಮಾಡ್ತಾರೆ. ಅದು ತನಿಖೆ ಆಗಲಿ ಅಂತ ಅದನ್ನೂ ಇಟ್ಟಿದ್ದಾರೆ. ಒಟ್ಟಾರೆಯಾಗಿ ಈ ಡೆವಲಪ್ಮೆಂಟು BJPಗೆ ಒಂದು ರೀತಿ ಹಿನ್ನಡೆ ಆದಂಗೆ ಆಗಿ ಹೋಗ್ಬಿಟ್ಟದ. ಅವರು ಹೊರಗೆ ಹಾಕಿ ಬಾಯಿ ಮುಚ್ಚೋಕ್ಕಾಗಲಿಲ್ಲ, ಒಳಗಿದ್ದಾಗೂ ಬಾಯಿ ಮುಚ್ಚಲಿಲ್ಲ. ಅನೇಕ ಸಮಸ್ಯೆಗಳಿದ್ದಾವೆ ರೀ ನಾಡಿನಲ್ಲೇ. ಇಲ್ಲಿ ಬಡತನ ಬಗ್ಗೆ, ಇಲ್ಲಿ ಹಸುವಿನ ಬಗ್ಗೆ, ಎಲ್ಲರಿಗೂ ಉದ್ಯೋಗ ಕೊಡೋದ್ರ ಬಗ್ಗೆ, ನಿರುದ್ಯೋಗದ ಬಗ್ಗೆ, ಬೆಲೆ ಏರಿಕೆ ಬಗ್ಗೆ ಎಷ್ಟೊಂದು ವಿಷಯಗಳದ. ಅವು ಯಾವುದನ್ನೂ ಸರಿಯಾಗಿ ಮಾಡಲಾರದಂಥ BJP ಇವತ್ತು ಮತ್ತದು ತನ್ನ ಆಂತರಿಕ ಜಗಳದಲ್ಲಿ ಹೋಗುವಂಥ ಕಾಣ್ತದೆ. ಇದು ಬಗ್ಗೆ ಎಲ್ಲರ ಸಮಸ್ಯೆ. ಹಾವು ಸಾಯಂಗಿಲ್ಲ, ಕೋಲ ಮುರಿಯೋಂಗಿಲ್ಲ, ಹಂಗೆ ಮುಂದೆ ಹೋಗೋದು. ಅದಕ್ಕಾಗಿ ಒಂದು ರೀತಿಯಿಂದ ಕಾಂಗ್ರೆಸ್ ಒಂದು ಸ್ವಲ್ಪ ನಿಟ್ಟುಸಿರ್ಬಿಟ್ಟಂಗೆ ಕಾಣ್ತದೆ. ಯಾಕಂದ್ರೆ ಹನಿ ಟ್ರ್ಯಾಪದಂತೆ ಯಾವುದೇ ಪ್ರಸಂಗದಲ್ಲಿ ಮ್ಯಾಕ್ಸಿಮಮ್ 99.9 ಸಾಕ್ಷಿಗಳು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇವರು ಸರ್ಕಾರಿ ಬಂಗಲೆಗಳಲ್ಲೇ CCTV ಹಾಕ್ಕೊಳ್ಳೋ ಹೋಗಿಲ್ಲ. ಮಾಡಿ ಪಾಪ ರಾಜನ ಆರೋಪ ಮಾಡೇ ಮಾಡಿದರು. ಎವಿಡೆನ್ಸ್ ಇಲ್ಲಲ್ಲೇ ಅವರ ಒಂದು ಕಚೇರಿಯಲ್ಲೇ ಆಗಿರ್ಬೋದು, ಮನೆಯಲ್ಲೇ ಆಗಿರ್ಬೋದು, CCTVನೇ ಇಲ್ಲ. ಹಿಂಗೆ ಮ್ಯಾಕ್ಸಿಮಮ್ ಎಲ್ಲರೂ ಅವರ ಇದ್ದಾರೆ. ಅಂದಾಗ ನೀವು ಹೆಂಗೆ ಹಿಡಿಯವರು ಅವ್ರನ್ನ? ಎಲ್ಲಿವರೆಗೆ ಸಾಕ್ಷಿಗಳು ಒದಗಿಸ್ಲಿಕ್ಕೆ ಆಗೋದಿಲ್ಲವೋ ಅಲ್ಲಿ ಬರೀ ಆರೋಪಗಳು. ಸ್ವತಃ ಹೆಣ್ಮಕ್ಳು ಆರೋಪ ಮಾಡಿದರು. ಆ ಒಂದು ದುರಂತಕ್ಕೆ ಬಲಿಯಾದಂಥ ಹೆಣ್ಮಕ್ಳು ಸ್ವತಃ ಆರೋಪ ಮಾಡಿದರು. ನಾವು ಒಬ್ಬರು ಒಪ್ಪೆ ಮಾಡಿದ್ವಿ ಅಂತೇಳಿ ಹಾರಿಸ್ಕೊಂಡು ಹೋಗುವಂಥ ಅನೇಕ ಜನರನ್ನು ನಾವು ನೋಡ್ತಾ ಇದ್ದೀವಿ. ಅದೇ ನಿಲ್ಲೋದಿಲ್ಲ ರೀ. ಇನ್ನು ಹನಿ ಟ್ರ್ಯಾಪ್ ಮಾಡಿದ ವ್ಯಕ್ತಿ ಹಂಗೆ ಸಿಗ್ಲಿಕ್ಕೆ ಸಾಧ್ಯದ? ಆ ವ್ಯಕ್ತಿ ಇದರಲ್ಲೇ ಬರೋದಿಲ್ಲ, ಪರದೆಯಲ್ಲೇ. ಅದನ್ನು ಪ್ರೂವ್ ಮಾಡುವಂಥ ಶಕ್ತಿ ಅದು ಅದ್ಭುತ ಪ್ರೂವ್ ಮಾಡಿದ್ರೆ. ಆ ದಿಶೆ ಅಲ್ಲ ಇವರೇನೋ ಇವತ್ತು ಆರೋಪ ಮಾಡಲಿ. ರಮೇಶ್ ಅವರ ಹನಿ ಟ್ರ್ಯಾಪಿಗೆ ರೂವಾರಿ BYV ಮತ್ತು DKC ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ. ಯಾವುದೇ ಆರೋಪ ಮಾಡಿದ್ರು ಅಸಿದ್ಧ ಆಗೋದು ಮಾತ್ರ ಭಾಳ ಕಷ್ಟ. ಇನ್ನು ಅದೊಂದು ಆದ್ರೆ ಇನ್ನು ಎರಡನೇದು ಹೇಳ್ತೇನೆ ನಿಮಗೆ. ಈ ವಿಜಯೇಂದ್ರ ಅವ್ರನ್ನ ಅಥವಾ ಅವ್ರ ಅಪ್ಪನ ಅಧಿಕಾರದಿಂದ ಇಳಿಸೋದು ನಮ್ಮ ಯತ್ನಾಳಿಗೆ ಸಾಧ್ಯನಾ ಅಂತ. ಯಾಕಂದ್ರೆ ಈಗ ಹೊರಗೆ ಬಂದು ಬಿದ್ದಿದ್ದಾರೆ ಈಗ ಅವರು ತಮ್ಮ ಪಾರ್ಟಿಯಿಂದ. ಇವತ್ತು ಹೊಸ ಪಾರ್ಟಿ ಕಟ್ಟೋ ಶಕ್ತಿನೂ ಭಾಳ ಕಷ್ಟ ಅದ, ಶಕ್ತಿನೂ ಕಡಿಮೆ ಅದ. ಯಾಕಂದ್ರೆ ಒಂದು ಪಾರ್ಟಿ ಕಟ್ಟೋ ಹುಡುಗಾಟಲ್ಲ ಇಂಥ ಪ್ರಸಂಗದಲ್ಲ. ಇನ್ನು BJPಯಲ್ಲೇ ಮುಂದುವರಿತೀನೋ ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ. ಇನ್ನು BJPಗರು ದಿನನಿತ್ಯ ಕಚ್ಚಾಡುವಂಥ ವ್ಯಕ್ತಿಗಳು ಇಟ್ಕೊಂಡ್ರೆ ಅವ್ರ ಪಕ್ಷಕ್ಕೆ ಏನು ಲಾಭ ಆಯಿತು? 2020 ದೂರಿಲ್ಲ, ಬಂದೇ ಬಿಟ್ಟಿತು. ಹೀಗಾಗಿ ಈ ಹಗರಣಗಳ ಮಧ್ಯದಲ್ಲೇ BJP ಅನ್ನುವಂಥ ಪಕ್ಷ ಕರ್ನಾಟಕದಲ್ಲೇ ಭಾಳಷ್ಟು ಹೊಡೆತ ತಿನ್ನುವುದರಲ್ಲಿ ಎರಡು ಮಾತಿಲ್ಲ. ಅದಕ್ಕಾಗಿ ಈ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳರ ಮತ್ತೆ ಮುಂದುವರಿದ ದಾಳಿಯನ್ನು BJP ಯಾವ ರೀತಿಯಾಗಿ ಸ್ವೀಕಾರ ಮಾಡ್ಬೋದು. ಮತ್ತು ಇವರಲ್ಲಿ ಈಗಾಗಲೇ ಅವರೆಲ್ಲ ಭಯ ಹುಟ್ಟಲಿ ಅಂತೇಳಿ ಅವ್ರನ್ನ ತೆಗೆದು ಹಾಕಿದ್ರು. ಅವರು ಈ ಒಂದು ಭಿನ್ನಮತೀಯರಿಗೆ ಭಯ ಹುಟ್ಟಲಿ ಅಂತೇಳಿ ಅದನ್ನು ಹೊರಗೆ ಹಾಕಿದ್ರಿಂದ ಮತ್ತಷ್ಟು ಹೆಚ್ಚಿಗೆ ಆಯ್ತು ವಿನಃ ಕಡಿಮೆ ಆಗೋ ಪರಿಸ್ಥಿತಿ ಇಲ್ಲ. ಅಂದಾಗ ಮತ್ತು ಇವರಲ್ಲಿಯೇ ಕೆಲವ್ರಿಗೆ ಏನಾದರೂ ಟಾರ್ಗೆಟ್ ಮಾಡ್ಬೋದು ಹೈಕಮಾಂಡ, ಅಥವಾ ಇವ್ರನ್ನ ಒಳಗೆ ತೊಗೋಬೋದು, ಎಲ್ಲರೂ ನೋಡುವಂಥದ್ದು. ಆದರೆ ಸ್ವತಃ ನಮ್ಮ ಇವ್ರು ಗೌಡರು ಹೇಳ್ತಾರೆ, ಪಾಟೀಲರು ಅಂದ್ರೆ ಅಥವಾ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಏನು ಹೇಳ್ತಾರಪ್ಪ ಅಂದ್ರೆ ನಾ ಪರಿಶೀಲನೆ ಮಾಡಿರಿ ಅಂತ ತಿಳ್ಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಅಂದಾಗ ಹೈಕಮಾಂಡ್ ಇದನ್ನು ಒಪ್ತದನ? ಈ ರೀತಿಯ ಹೈಕಮಾಂಡನ್ನು ಬ್ಲ್ಯಾಕ್ ಮೇಲ್ ಮಾಡುವಂಥ ವಿಷಯ ಒಪ್ಪಿಗೆ ಆಗ್ಬೋದಾ? ಯಾಕಂದ್ರೆ ಇವರು ಪ್ರತಿದಿನವೂ ಆ ವಿರೋಧ ಮಾತುಗಳು ಮಾತಾಡ್ತಾ ಬಂದ ಪಾರ್ಟಿಗೆ ಭಾಳಷ್ಟು ಡ್ಯಾಮೇಜ್ ಮಾಡಿದರು. ಅದಕ್ಕೆ ಕೊನೆಗೆ ಬೇಸತ್ತು ಏನು ಮಾಡಿದಾರಪ್ಪ ಅಂದ್ರೆ ಅವರು ಇಬ್ಬರಲ್ಲಿ ಒಬ್ಬರಪ್ಪ ಯಾರು ಹೆಚ್ಚು ಲಾಭದವ್ರ ನಮಗೆ ಅಂತ ವಿಚಾರ ಮಾಡಿ ಅವರಿಗೆ ಯಡಿಯೂರಪ್ಪ ಮತ್ತು ಅವ್ರ ಮಗ ಹೆಚ್ಚು ಲಾಭ ಅನಿಸಿದಾರೆ ತೊಗೊಂಡಾರ. ಇನ್ನು ನಮ್ಮ ಯತ್ನಾಳರ ಮಾತನ್ನು ಕೇಳ್ಬೋದು, ಅವರು ಮತ್ತೊಮ್ಮೆ ಎನ್ಕ್ವೈರಿ ಮಾಡ್ಬೋದಾ? ನೋಡು ಏನಾಗ್ತದೆ ಅಂತೇಳಿ. ಏನೋ ಆಗಲಿ ಈ ಸಲ ಮಾತ್ರ ಈಗಿನ ಪರಿಸ್ಥಿತಿಯಲ್ಲಿ ಮಾತ್ರ ಯತ್ನಾಳರ ತುತ್ತ ಪಾರ್ಟಿಯಲ್ಲೇ ತೆಗೆದುಕೊಳ್ಳುವ ಸಾಧ್ಯತೆಗಳು ಭಾಳ ಕಡಿಮೆ.
ಸ್ವತಃ ಅವರು ಅದ್ರ ಸಹಿತ ಪರಿಶೀಲನೆ ಮಾಡಂತ ಹೇಳಿಲ್ಲ. ಅದನ್ನು ನೆನಪ ಇಟ್ಕೊಂಡು ಮುಂದೆ ಹಾಕ್ತಾ ಹೋಗುವಂಥದ್ದು ಸಾಮಾನ್ಯವೆಲ್ಲ ಪಾರ್ಟಿಗಳಲ್ಲಿ ಅದು ಇಲ್ಲಿ ನಡೀತದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಅರ್ಥಾತ್ ಹೇ ಸಿದ್ದಾರಾಮ ಸತ್ಯದ ಕೈಗನ್ನಡಿ.